Good morning. I'm Santosh Hubbali from Government First Grade College, Saugati. Today we shall discuss the significance of sociology of first semester. We all know that sociology is a very newcomer to the family of social sciences. ನಮಗೆಲ್ಲ ತಿಳಿದಿರೋ ಹಾಗೆ ಈ ಸಮಾಜಶಾಸ್ತ್ರ ಅಂತಕ್ಕಂಥ ವಿಷಯ ಇತ್ತೀಚೆಗೆ 19ನೇ ಶತಮಾನದಲ್ಲಿ ಹುಟ್ಕೊಂಡಿದ್ದಿದೆ. ಹಾಗೆ ಬಟ್ ಇತ್ತೀಚೆಗೆ ಸಮಾಜಶಾಸ್ತ್ರ ಅಂತಕ್ಕಂಥ ವಿಷಯ ಹುಟ್ಕೊಂಡ್ರೂ ಕೂಡ ಅದರ ಒಂದು ಬೆಳವಣಿಗೆ ಹಾಗೂ ಅದರ ಉಪಯುಕ್ತತೆಗಳನ್ನ ನಾವು ಗಮನಿಸಿದಾಗ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಒಂದು ಮಹತ್ತರವಾದಂಥ ಒಂದು ವಿಷಯವಾಗಿ ಹೊರಹೊಮ್ತಾ ಇದೆ. ಇಟ್ ಹ್ಯಾಸ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ಸ್ ಕನ್ಸರ್ನ್ ವಿತ್ ಹ್ಯೂಮನ್ ಬೀಯಿಂಗ್ಸ್. ಅಂದ್ರೆ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಈ ಸಮಾಜದಲ್ಲಿರ್ತಕ್ಕಂಥ ಮಾನವನ ಒಂದು ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಕುರಿತಾದಂಥ ಒಂದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಾ ಇರೋದ್ರಿಂದ ಸಮಾಜದಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂಥ ವಿಷಯ ಬಹಳ ಮಹತ್ವವನ್ನು ಪಡೆದುಕೊಂಡದ ಅಂತ ನಾವು ಇಲ್ಲಿ ಗಮನಿಸಬಹುದು. ಮೊದಲನೇದಾಗಿ ನಾವು ಸಮಾಜಶಾಸ್ತ್ರದ ಮಹತ್ವದ ಕುರಿತು ಇಲ್ಲಿ ನಾವು ನೋಡೋದಾದ್ರೆ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತದ. ಹಾಗೆ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದ್ರ ಜೊತೆ ಇಟ್ ಪ್ರೊವೈಡ್ಸ್ ಕಾಂಪ್ರಿಹೆನ್ಸಿವ್ ನಾಲೆಜ್ ಆಫ್ ಹ್ಯೂಮನ್ ಸೊಸೈಟಿ. ಅಂದ್ರೆ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಸಮಾಜದ ಕುರಿತು ವೈಜ್ಞಾನಿಕವಾದಂಥ ಒಂದು ಜ್ಞಾನವನ್ನ, ಬಹಳ ಆಳವಾದ ಜ್ಞಾನವನ್ನ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಉಪಯೋಗಿಸ್ತದ. ಅಂದ್ರೆ ಈ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಇದರ ಒಂದು ಅಧ್ಯಯನದ ಮುಖ್ಯವಾದ ಕೇಂದ್ರ ಬಿಂದು ಅಂತಂದ್ರೆ ಮಾನವನ ಸಮಾಜದಲ್ಲಿ ಜರುಗತಕ್ಕಂಥ ಎಲ್ಲ ತರಹದ ಚಟುವಟಿಕೆಗಳು, ಅದು ಯಾವುದೇ ತರಹದ ಚಟುವಟಿಕೆಗಳು, ಒಳ್ಳೇದಿರ್ಬೋದು ಅಥವಾ ಇಟ್ ಮೇ ಬಿ ಕನ್ಸ್ಟ್ರಕ್ಟಿವ್ ಆರ್ ಇಟ್ ಮೇ ಬಿ ಡಿಸ್ಟ್ರಕ್ಟಿವ್. ಈ ಸಮಾಜದಲ್ಲಿ ನಡೆಯುವಂತ ರಚನಾತ್ಮಕ ಇರ್ಬೋದು ಅಥವಾ ಕೆಲವೊಮ್ಮೆ ಡಿಸ್ಟ್ರಕ್ಟಿವ್, ಅಂದ್ರೆ ಸಮಾಜವನ್ನ ಒಡಿತಕ್ಕಂಥ ಅಥವಾ ಸಮಾಜಕ್ಕೆ ತೊಂದರೆ ಉಂಟು ಮಾಡ್ತಕ್ಕಂಥ ಯಾವುದೇ ಚಟುವಟಿಕೆಗಳು ಇರ್ಬೋದು. ಅಂತಹ ಚಟುವಟಿಕೆಗಳನ್ನ ಮತ್ತು ಸಮಾಜ ಹೇಗೆ ರಚನೆಯಾಗಿದೆ, ಸಮಾಜದಲ್ಲಿ ಯಾವ ತರಹದ ಸಂಸ್ಥೆಗಳು ಇದಾವೆ, ಆ ಸಂಸ್ಥೆಗಳ ಮಹತ್ವ ಏನಿದೆ, ಇಂಥವೆಲ್ಲ ವಿಷಯಗಳನ್ನ ವೈಜ್ಞಾನಿಕ ಆಧಾರದ ಮೇಲೆ ಅಧ್ಯಯನ ಮಾಡಿ ಆ ಸಮಾಜದ ಕುರಿತು ವೈಜ್ಞಾನಿಕವಾಗಿ ನಮ್ಗೆ ಮಾಹಿತಿಯನ್ನ ಅದು ಒದಗಿಸ್ತಾ ಇದೆ. ಹಾಗಾಗಿ ಸಮಾಜಶಾಸ್ತ್ರ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಾ ಇರೋದ್ರಿಂದ ನಾವು ಗಮನಿಸಬೇಕಾದಂತ ಇನ್ನೊಂದು ಅಂಶ ಅಂತಂದ್ರೆ ಇತರ ಸಮಾಜ ವಿಜ್ಞಾನಗಳ ಜೊತೆ ನಾವು ಕಂಪೇರ್ ಮಾಡಿದಾಗ ಸಮಾಜಶಾಸ್ತ್ರ ಮಾತ್ರ ಸಮಾಜವನ್ನ ಅದು ಸಮಗ್ರವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಾ ಇರೋದ್ರಿಂದ ಸಮಾಜದ ಸಮಗ್ರ ಮಾಹಿತಿ ಅಂತಕ್ಕಂಥದ್ದು ನಮಗೆ ದೊರಕೋದು ಈ ಸಮಾಜಶಾಸ್ತ್ರದ ಅಧ್ಯಯನದಿಂದ. ಹಾಗೆ ವೈಜ್ಞಾನಿಕ ಅಂತಕ್ಕಂಥದ್ದು ಅಂದ್ರೆ ವೈಜ್ಞಾನಿಕ ಆಧಾರದಲ್ಲಿ ಅಧ್ಯಯನ ಮಾಡ್ತದೆ ಅಂತ ಹೇಳಿದಾಗ ಆ ವೈಜ್ಞಾನಿಕತೆ ಅಂದ್ರೆ ಸಮಾಜವನ್ನ ಅಧ್ಯಯನ ಮಾಡ್ಬೇಕಾದಾಗ ವೈಜ್ಞಾನಿಕ ಆಧಾರ ಅಥವಾ ವೈಜ್ಞಾನಿಕ ವಿಧಾನ ಅಂತಂದ್ರೆ ಹೇಗಿರ್ತದೆ ನೋಡ್ರಿ. ಇಲ್ಲಿ ಮೊದಲು ನಾವು ಕ್ವಶನ್ ಕೇಳೋದು ಅಂತ ಹೇಳ್ತೀವಿ. ಅಂದ್ರೆ ಸಮಾಜಕ್ಕೆ ಯಾವುದೇ ಸಮಸ್ಯೆ ಇರಬಹುದು ಅಥವಾ ಸಮಾಜಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಷಯಗಳು ಇರಬಹುದು, ಅಲ್ಲಿ ನಮಗೆ ಪ್ರಶ್ನೆ ಅಂತಕ್ಕಂಥದ್ದು ಮೊದಲು ಉದ್ಭವಿಸ್ತದೆ. ಹಾಗೆ ರಿಸರ್ಚ್ ಎಕ್ಸಿಸ್ಟಿಂಗ್ ಸೋರ್ಸಸ್, ಅಂದ್ರೆ ಆ ಪ್ರಶ್ನೆಗೆ ಆಲ್ರೆಡಿ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಸೋರ್ಸ್ಗಳು ಏನಿದಾವೆ ಸೊ ಅವುಗಳನ್ನ ನಾವು ಕೆದಕಿ ತೆಗಿ ಅದನ್ನ ಏನ್ ಮಾಡ್ತೀವಿ ಮತ್ತೆ ಅಧ್ಯಯನ ಮಾಡುವುದು ಅಂತ. ಹಾಗೆ ಆಲ್ರೆಡಿ ಇರುವಂತ ಮೂಲಗಳ ಅಥವಾ ನೆಲೆಗಳನ್ನ ಬಳಸ್ಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ಫಾರ್ಮುಲೇಟ್ ಹೈಪೋಥಿಸಿಸ್, ಅಂದ್ರೆ ಒಂದು ಪ್ರಾಕಲ್ಪನೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ರಚನೆ ಮಾಡ್ಕೊಳ್ತೀವಿ. ಹಾಗೆ ಪ್ರಾಕಲ್ಪನೆಯನ್ನ ರಚನೆ ಮಾಡ್ಕೊಂಡ ಮೇಲೆ ಡಿಸೈನ್ ಅಂಡ್ ಕಾಂಡಕ್ಟ್ ಸ್ಟಡಿ, ಅಂದ್ರೆ ಸಮಾಜವನ್ನು ಅಧ್ಯಯನ ಮಾಡ್ಲಿಕ್ಕೆ ನಮ್ಮ ಮೊದಲು ಒಂದು ವಿನ್ಯಾಸ ಅಂತಕ್ಕಂಥದ್ದು ನಾವು ಸಂಶೋಧನಾ ವಿನ್ಯಾಸ ಅಂತ ಇಲ್ಲಿ ಕರಿತೀವಿ. ಸೊ ಅಂತ ಒಂದು ವಿನ್ಯಾಸವನ್ನ ಮಾಡ್ಕೊಂಡು ಆಮೇಲೆ ನಾವು ಅಧ್ಯಯನವನ್ನ ಕೈಗೊಳ್ತೀವಿ. ಅಧ್ಯಯನದ ನಂತರ ಅಂದ್ರೆ ಅಧ್ಯಯನ ಕೈಗೊಂಡ ನಂತರ ಅಧ್ಯಯನದಿಂದ ಬಂದಿರತಕ್ಕಂತ ಒಂದು ವರದಿಗಳ ಆಧಾರದ ಮೇಲೆ ಅಥವಾ ಅಧ್ಯಯನದಿಂದ ಬಂದಿರತಕ್ಕಂತ ಅಂಶಗಳನ್ನ ನಾವು ಇಟ್ಕೊಂಡು ಅದರ ಮೇಲೆ ಕನ್ಕ್ಲೂಷನ್ಸ್ಗಳನ್ನ ಅಂದ್ರೆ ಕನ್ಕ್ಲೂಷನ್ಸ್ ಅಂದ್ರೆ ಅದರ ಪ್ರತಿಫಲ ಏನು, ಅಧ್ಯಯನದಿಂದ ಏನು ನಮ್ಗೆ ಸಿಗ್ತದ ಅನ್ನೋದನ್ನ ನಾವಿಲ್ಲಿ ಅದನ್ನ ಸಮರೈಸ್ ಮಾಡ್ತೀವಿ. ಸೊ ಇದಾದ್ಮೇಲೆ ಲಾಸ್ಟಿಗೆ ವೆರಿ ಇಂಪಾರ್ಟೆಂಟ್, ಅಧ್ಯಯನದ ಕೊನೆಯಲ್ಲಿ ಏನ್ ಬರ್ತದೆ ಅಂತಂದ್ರೆ ರಿಪೋರ್ಟ್ ದ ರಿಸಲ್ಟ್ಸ್, ಅಂದ್ರೆ ಅಧ್ಯಯನದಿಂದ ನಮ್ಗೆ ಏನೇನು ಕಂಡು ಬಂತು ಅಂದ್ರೆ ಆ ಒಂದು ಪ್ರತಿಫಲ ಅಂತ ಕರಿತೀವಿ ನಾವು, ಫಲಿತಾಂಶ. ಆ ಫಲಿತಾಂಶವನ್ನ ನಾವು ರಿಪೋರ್ಟ್ ತರದಲ್ಲಿ ವರದಿಯಾಗಿ ಅದನ್ನ ಬರೆಯುವಂತಹದನ್ನ ನಾವು ಇಲ್ಲಿ ಕಾಣ್ತೀವಿ. ಸೊ ಈ ರೀತಿ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಈ ಒಂದು ಹಂತಗಳ ಆಧಾರದಲ್ಲಿ ಅಥವಾ ಈ ಹಂತಗಳ ಮೇಲೆ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತದೆ. ಹಾಗೆ ಎರಡನೇದು ಸಮಾಜಶಾಸ್ತ್ರ ಡೆವಲಪ್ ಎ ಕ್ರಿಟಿಕಲ್ ಅಪ್ರೋಚ್ ಟುವರ್ಡ್ಸ್ ದಿ ಸೋಷಿಯಲ್ ವರ್ಲ್ಡ್, ಅಂದ್ರೆ ಬೈ ಸ್ಟಡಿಯಿಂಗ್ ಸೋಶಿಯಾಲಜಿ
ವಿ ಗೆಟ್ ಅ ಕ್ರಿಟಿಕಲ್ ಅಪ್ರೋಚ್ ಟುವರ್ಡ್ಸ್ ದಿ ಸೋಷಿಯಲ್ ವರ್ಲ್ಡ್. ಅಂದ್ರೆ ನಾವಿರುವಂತ ಸಾಮಾಜಿಕ ಜಗತ್ತಿನ ಕುರಿತು, ಅಂದ್ರೆ ನಾವು ಸಮಾಜಶಾಸ್ತ್ರವನ್ನು ಓದೋದ್ರ ಮೂಲಕ ಇರುವಂತ ಸಾಮಾಜಿಕ ಜಗತ್ತಿನ ಕುರಿತು ಒಂದು ವಿಮರ್ಶಾತ್ಮಕ ದೃಷ್ಟಿಕೋನವನ್ನ ಸಮಾಜಶಾಸ್ತ್ರ ನಮ್ಮಲ್ಲಿ ಬೆಳೆಸ್ತದೆ. ವಿಮರ್ಶಾತ್ಮಕ ದೃಷ್ಟಿಕೋನ ಅಂತಂದ್ರೆ ಸಮಾಜದಲ್ಲಿ ಏನು ಸಂಭವಿಸ್ತದೆ ಅಂದ್ರೆ ಸಮಾಜ ಅಥವಾ ಇಡೀ ಸಾಮಾಜಿಕ ಜಗತ್ತಿನಲ್ಲಿ ಸಮಯಕ್ಕನುಗುಣವಾಗಿ ಏನೆಲ್ಲ ಕ್ರಿಯೆಗಳು ನಡೀತಾ ಇದ್ದಾವೆ, ಆ ಕ್ರಿಯೆಗಳು ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಉಂಟು ಮಾಡ್ತವು, ಹಾಗೆ ಸೊ ಇಂಥವೆಲ್ಲ ವಿಷಯಗಳನ್ನ ವಿಮರ್ಶಾತ್ಮಕವಾಗಿ ಅಂದ್ರೆ ಅದು ಹೇಗೆ ನಡೀತಾ ಇದೆ ಅನ್ನೋದನ್ನ ಹಾಗೆ ಇರುವಂತ ಅಧ್ಯಯನ ಮಾಡೋದ್ರ ಜೊತೆ ಇಲ್ಲಿ ವಿಮರ್ಶಾತ್ಮಕವಾಗಿ ಅಂದ್ರೆ ಅದು ಸರಿಯಾಗಿ ನಡೀತಾ ಇದೆನೋ ಇಲ್ಲೋ, ಅಥವಾ ಅದರಿಂದ ಏನು ಪರಿಣಾಮಗಳು ಏನಾಗ್ತವೋ, ಅಥವಾ ಅದು ರಚನಾತ್ಮಕ ಇರಬಹುದು ಅಥವಾ ವಿನಾಶಾತ್ಮಕವಾಗಿಯೂ ಇರಬಹುದು. ಸೊ ಇಂಥವೆಲ್ಲ ವಿಷಯಗಳನ್ನ ಅಂದ್ರೆ ವಿಮರ್ಶಾತ್ಮಕವಾಗಿ ನೋಡುವಂತಹ ಒಂದು ದೃಷ್ಟಿಕೋನವನ್ನ ಸಮಾಜಶಾಸ್ತ್ರ ನಮ್ಮಲ್ಲಿ ಬೆಳೆಸ್ತದ. ಹಾಗೆ ಮುಂದಿನದಾಗಿ ಇಟ್ ಹೆಲ್ಪ್ಸ್ ಅಸ್ ಟು ಬಿಕಮ್ ಎ ಬ್ರಾಡ್ ಮೈಂಡೆಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಇವತ್ತಿನ ನಾವು ಒಂದು ಸನ್ನಿವೇಶಗಳನ್ನು ನಾವು ತೆಗೆದುಕೊಂಡಾಗ ಸಮಾಜಶಾಸ್ತ್ರ ನೋಡಿ ನಮಗೆ ಏನ್ ಮಾಡ್ತದೆ, ಸಮಾಜಶಾಸ್ತ್ರ ಓದೋದ್ರ ಮೂಲಕ ನಮ್ಮಲ್ಲಿ ವಿಶಾಲ ಮನೋಭಾವವನ್ನ ಸಮಾಜಶಾಸ್ತ್ರ ಸೃಷ್ಟಿ ಮಾಡ್ತದೆ. ಇದು ನೋಡ್ರಿ, ಅಂದ್ರೆ ವಿಶಾಲ ಮನೋಭಾವ ಇವತ್ತು ನಮ್ಗೆ ಯಾಕೆ ಬೇಕು ಅಂತಂದ್ರೆ, ಇವತ್ತು ನಾವು ಹೇಳ್ತೀವಿ ಏನಾದ್ರೆ ಗ್ಲೋಬಲೈಸೇಷನ್, ಮೆನಿ ಟೈಮ್ಸ್ ವಿ ಸ್ಪೀಕ್ ಅಬೌಟ್ ದ ಗ್ಲೋಬಲೈಸೇಷನ್, ಜಾಗತೀಕರಣದ ಬಗ್ಗೆ ಮಾತಾಡ್ತೀವಿ ನಾವು. ಅಂದ್ರೆ ಇಡೀ ಇವತ್ತು ಜಗತ್ತು ಒಂದು ರೀತಿ ಅಂದ್ರೆ ಅಂಗೈ ಒಳಗಿರ್ತಕ್ಕಂಥ ಒಂದು ವಸ್ತುವಿನ ತರ ಕಾಣ್ತಾ ಇದೀವಿ. ಹಾಗೆ ಇಡೀ ಜಗತ್ತು ಅಂತಕ್ಕಂಥದ್ದು ಒಂದು ಸಣ್ಣ ಒಂದು ಹಳ್ಳಿ ಆದಾಗ ಹಾಗೆ, ಹೌದಾ? ನಾವು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಗಳಲ್ಲಿ ನಾವು ಏನ್ ಮಾಡುದು, ಇನ್ನೊಂದು ಜಗತ್ತಿನ ಇನ್ನೊಂದು ಕೋಣೆಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನಾವು ಬಹಳ ಸರಳವಾಗಿ ನಾವು ಅಲ್ಲಿ ಕಂಡುಕೋಬಹುದು ಅಥವಾ ನೋಡಬಹುದು. ಇವನ್ ಅಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥ ವಿಷಯವನ್ನ ನಾವು ಕ್ಷಣ ಮಾತ್ರದಲ್ಲಿ ತಿಳ್ಕೋಬಹುದು. ಸೊ ಹೀಗೆ ಜಗತ್ತಿನ ಬೇರೆ ಬೇರೆ ಮೂಲೆಗಳ ಜೊತೆ ನಾವು ಇವತ್ತು ಬಹಳ ಬೇಗ ಸಂಪರ್ಕ ಸಾಧಿಸ್ತಾ ಇರೋದ್ರಿಂದ ಅವೆಲ್ಲವನ್ನ ಅಂದ್ರೆ ಜಗತ್ತಿನ ಬೇರೆ ಬೇರೆ ದೇಶದೊಳಗೆ ಎಲ್ಲ ಅಂದ್ರೆ ಬೇರೆ ಬೇರೆ ಸಮಾಜಗಳು ಎಲ್ಲವೂ ನಮ್ಮಂತೆ ಇರುವುದಿಲ್ಲ. ನಮ್ಮಂತ ಸಂಸ್ಕೃತಿ ಅಥವಾ ನಮ್ಮಂತಹ ವಿಚಾರಗಳು, ದೃಷ್ಟಿಕೋನ ಎಲ್ಲ ಒಂದೇ ತರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ವೇಷಭೂಷಣ ಇರ್ಬೋದು, ಸಂಸ್ಕೃತಿ ಇರ್ಬೋದು. ಸೊ ಹೀಗೆ ಜಗತ್ತಿನ ಬೇರೆ ಬೇರೆ ಮೂಲೆಗಳಲ್ಲಿ ಅಥವಾ ಸಮಾಜಗಳಲ್ಲಿ ಬೇರೆ ಬೇರೆ ಸಂಸ್ಕೃತಿ, ಬೇರೆ ಬೇರೆ ವಿಚಾರಧಾರೆಗಳು ಇರೋದ್ರಿಂದ ಅಂದ್ರೆ ನಾವು ವಿಶಾಲ ಮನೋಭಾವದವರಾಗಿದ್ದಾಗ ಅವರೆಲ್ಲರನ್ನ ನಾವು ಸರಿಯಾಗಿ ಅಕ್ಸೆಪ್ಟ್ ಮಾಡ್ಕೋಬಹುದು, ಸ್ವೀಕಾರ ಮಾಡಬಹುದು. ಬೇರೆ ಬೇರೆ ಸಂಸ್ಕೃತಿಯನ್ನ, ಬೇರೆ ಬೇರೆ ವಿಚಾರಧಾರೆಗಳನ್ನ, ತತ್ವಗಳನ್ನ ನಾವು ಅದನ್ನ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ, ಅಳವಡಿಸ್ಕೊಳ್ಳಿಕ್ಕೆ, ಅದು ಒಳ್ಳೇದಿದ್ದಾಗ ನಾವು ಅಳವಡಿಸ್ಕೊಳ್ತೀವಿ, ಅಥವಾ ಏನಾದ್ರು ತಪ್ಪಿದ್ದಾಗ ಅದನ್ನ ನಾವು ತಿದ್ದುಕೊಳ್ಳಿಕ್ಕೆ ನಮ್ಗೆ ಸಹಾಯ ಆಗ್ತದೆ. ಸೊ ಈ ರೀತಿ ಸಮಾಜಶಾಸ್ತ್ರವನ್ನು ಓದೋದ್ರಿಂದ ನಾವು ವಿಶಾಲ ಮನೋಭಾವವನ್ನ ನಾವು ಪಡ್ಕೋಬಹುದು ಅಂತ. ಹಾಗೆ ಮುಂದಿನದಾಗಿ ಎನ್ಲೈಟನ್ಸ್ ಅಬೌಟ್ ದಿ ಮೇಜರ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಸಮಾಜಶಾಸ್ತ್ರ ನಮ್ಗೆ ಏನ್ ಮಾಡ್ತದೆ ಅಂತಂದ್ರೆ ಸಮಾಜದಲ್ಲಿ ಇರುವಂತ ಮುಖ್ಯವಾದಂತ ಸಾಮಾಜಿಕ ಸಂಸ್ಥೆಗಳ ಕುರಿತು ನಮ್ಮಲ್ಲಿ ಏನ್ ಮಾಡ್ತದೆ ಅಂತಂದ್ರೆ ಅರಿವನ್ನ ಉಂಟು ಮಾಡ್ತದ. ಸೊ ಈ ಸಾಮಾಜಿಕ ಫಸ್ಟ್ ಆಫ್ ಆಲ್ ಸಾಮಾಜಿಕ ಸಂಸ್ಥೆಗಳು ಅಂತಂದ್ರೆ ನಮ್ಗೆ ಅಂದ್ರೆ ಅಂತ ಸಾಮಾಜಿಕ ಸಂಸ್ಥೆಗಳು ಅಂದ್ರೆ ಏನು, ಅವುಗಳ ರಚನೆ ಹೇಗಿರ್ತದೆ ಮತ್ತು ಅವು ಸಮಾಜಕ್ಕೆ ಹೇಗೆ ಅವಶ್ಯಕವಾಗಿವೆ ಮತ್ತು ಯಾವ ರೀತಿ ಅವು ಅನುಕೂಲತೆಗಳನ್ನು ಸೃಷ್ಟಿ ಮಾಡ್ತಾವ ಅನ್ನುವಂಥ ವಿಷಯ ಎಲ್ಲವನ್ನ ಸಮಾಜಶಾಸ್ತ್ರ ನಮ್ಮಲ್ಲಿ ಮೂಡಿಸ್ತದೆ ಅಥವಾ ಅರಿವನ್ನ ಮೂಡಿಸ್ತದೆ. ಫಾರ್ ಎಕ್ಸಾಂಪಲ್, ಇದು ವಿವಾಹ ಅಂತಕ್ಕಂಥ ಸಂಸ್ಥೆ ಇರ್ಬೋದು, ಕುಟುಂಬ ಅಂತಕ್ಕಂಥ ಸಂಸ್ಥೆ ಇರ್ಬೋದು, ಅಥವಾ ಯಾವುದೊಂದು ಸರ್ಕಾರ ಅಂತಕ್ಕಂಥ ಸಂಸ್ಥೆ ಇರ್ಬೋದು, ನೈತಿಕತೆ ಇರ್ಬೋದು, ಅಥವಾ ಯಾವುದೇ ಧಾರ್ಮಿಕ ಸಂಸ್ಥೆಗಳಿರ್ಬೋದು, ಶೈಕ್ಷಣಿಕ ಸಂಸ್ಥೆಗಳಿರ್ಬೋದು. ಸೊ ಈ ರೀತಿ ಅಂದ್ರೆ ಸಮಾಜದಲ್ಲಿ ಇರುವಂತ ಇಂಥ ಎಲ್ಲ ಸಂಸ್ಥೆಗಳ ಬಗ್ಗೆ ನಮಗ ಅರಿವನ್ನ ಮೂಡಿಸೋದ್ರ ಜೊತೆ ಅಥವಾ ಆ ಸಂಸ್ಥೆಗಳ ನಮ್ಮ ಸಮಾಜಕ್ಕೆ ಹೇಗೆ ಅನಿವಾರ್ಯವಾಗಿವೆ ಮತ್ತು ಯಾವ ರೀತಿ ನಾವು ಸಂಸ್ಥೆಗಳ ಮೇಲೆ ನಾವು ಅವಲಂಬಿತವಾಗಿವೆ, ಇಂಥವೆಲ್ಲ ವಿಷಯಗಳನ್ನ ಸಮಾಜಶಾಸ್ತ್ರ ನಮಗೆ ತಿಳಿಸೋದ್ರ ಜೊತೆಗೆ ನಮ್ಮನ್ನ ಆ ಸಂಸ್ಥೆಗಳ ಬಗ್ಗೆ ಅಥವಾ ಸಂಸ್ಥೆಗಳ ಮಹತ್ವವನ್ನು ತಿಳ್ಕೊಳ್ಳಿಕ್ಕೆ ಸಹಾಯಕವಾಗ್ತದೆ. ಹಾಗೆ ಸಮಾಜಶಾಸ್ತ್ರ ಇಟ್ ಹೆಲ್ಪ್ಸ್ ಅಸ್ ಟು ಮೇಕ್ ಅನ್ ಆಬ್ಜೆಕ್ಟಿವ್ ಸ್ಟಡಿ ಆಫ್ ಸೋಷಿಯಲ್ ಪ್ರಾಬ್ಲಮ್ಸ್. ಅಂದ್ರೆ ಸಮಾಜಶಾಸ್ತ್ರ ನಾವು ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ಸಮಾಜದಲ್ಲಿ ಕಂಡು ಬರುವಂತಹ ಸಾಮಾಜಿಕ ಸಮಸ್ಯೆಗಳನ್ನು ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಅಥವಾ ಸಮಾಜ ಅಂತಕ್ಕಂಥದ್ದು ಯಾವುದೇ ಸಮಾಜಕ್ಕೆ ಹೋಗಿ ಈ ಸಮಸ್ಯೆಗಳಿಂದ ಮುಕ್ತವಾದಂತ ಅಥವಾ ಸಮಸ್ಯೆಗಳಿಂದ ಪೂರ್ಣ ಪ್ರಮಾಣದೊಳಗೆ ಮುಕ್ತವಾದಂತ ಸಮಾಜಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಸಮಾಜಗಳಲ್ಲೂ ಕೂಡ ಅವು ತಮ್ಮದೇ ಆದಕ್ಕಂಥ ಸಮಸ್ಯೆಗಳನ್ನು ಹೊಂದಿರೋದನ್ನು ನಾವು ಇಲ್ಲಿ ಕಾಣ್ಬೋದು. ಅದು ಮುಂದುವರೆದಂತ ಅಮೆರಿಕದಂತ ಅತಿ ಮುಂದುವರೆದಂತ ದೇಶ ಇರ್ಬೋದು,
ಅಥವಾ ಅತಿ ಹಿಂದೆ ಉಳಿದಿರ್ತಕ್ಕಂಥ ಆಫ್ರಿಕಾದಂಥ ದೇಶಗಳಿರ್ಬೋದು, ಯಾವುದೇ ಸಮಾಜವನ್ನು ನಾವಿಲ್ಲಿ ತೆಗೆದುಕೊಂಡಾಗ ಪ್ರತಿಯೊಂದು ಸಮಾಜಗಳು ಕೂಡ ತನ್ನದೇ ಆದಕ್ಕಂಥ ಸಮಸ್ಯೆಗಳನ್ನ ಅವು ಹೊಂದಿರುತ್ತೆ. ಬಟ್ ಇಲ್ಲಿ ಸಮಾಜಶಾಸ್ತ್ರ ನಮ್ಗೆ ಏನಿದೆ ಒಂದು ಸಹಾಯ ಮಾಡ್ತದೆ ಅಂತಂದ್ರೆ, ಈ ಸಮಾಜದಲ್ಲಿ ಇರುವಂತ ಇಂಥ ಹಲವಾರು ಸಮಸ್ಯೆಗಳನ್ನ, ಅದು ಬಡತನ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ನಿರುದ್ಯೋಗ ಸಮಸ್ಯೆ ಇರ್ಬೋದು, ವೇಶ್ಯಾವಾಟಿಕೆ ಇರ್ಬೋದು, ಬಾಲಾಪರಾಧ ಇರ್ಬೋದು, ಅಥವಾ ಅಪರಾಧ ಇರ್ಬೋದು, ಇಂಥ ಹಲವಾರು ಸಮಸ್ಯೆಗಳನ್ನ ಅವು ಅಂದ್ರೆ ಆಬ್ಜೆಕ್ಟಿವ್ ಅಂದ್ರೆ ಈ ವಸ್ತುನಿಷ್ಠವಾಗಿ ಸಮಸ್ಯೆ ಏನಿದೆ ಇದ್ದದ್ದನ್ನ ಇದ್ದ ಹಾಗೆ ಅಧ್ಯಯನ ಮಾಡ್ಲಿಕ್ಕೆ ನಮ್ಗೆ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಬಹಳ ಸಹಾಯಕ ಆಗ್ತದ. ಅಂದ್ರೆ ಸಮಸ್ಯೆ ಅಂದ್ರೆ ನಮ್ಗಿಲ್ಲಿ ಸಮಸ್ಯೆಗಳನ್ನ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡುವುದು ಬಹಳ ಮುಖ್ಯವಾದಂಥದ್ದು. ಸೊ ಹೀಗೆ ಸಮಸ್ಯೆಗಳನ್ನು ವಸ್ತುನಿಷ್ಠವಾಗಿ ಅಧ್ಯಯನ ಮಾಡ್ಲಿಕ್ಕೆ ಸಮಾಜಶಾಸ್ತ್ರ ನಮ್ಗ ಸಹಾಯ ಮಾಡ್ತದೆ. ಸೊ ಅಂತಂದ್ರೆ ಹಲವಾರು ಅಧ್ಯಯನ ವಿಧಾನಗಳನ್ನ, ಬೇರೆ ಬೇರೆ ವಿಧಾನಗಳನ್ನ ಯಾವ ರೀತಿ ನಾವು ವೈಜ್ಞಾನಿಕ ವಿಧಾನಗಳನ್ನ ಯಾವ ರೀತಿ ಬಳಸ್ಕೊಂಡು ಅಧ್ಯಯನ ಮಾಡಬೇಕು ಅಂತಕ್ಕಂಥ ವಿಷಯಗಳನ್ನ ಸಮಾಜಶಾಸ್ತ್ರ ನಮ್ಗಿಲ್ಲಿ ಕಲಿಸಿಕೊಡ್ತದ. ಹಾಗೆ ಇನ್ನು 6ನೇ ಪಾಯಿಂಟ್ ಅನ್ನು ನೋಡಿದ್ರೆ, ಸಮಾಜಶಾಸ್ತ್ರ ಈ ಹಿಂದೆ ಉಳಿದಿರ್ತಕ್ಕಂಥ ಅನಭಿವೃದ್ಧಿ ದೇಶಗಳಿಗೆ ಬಹಳ ಒಂದು ಮಹತ್ತರವಾದಂಥ ಒಂದು ಪಾತ್ರವನ್ನು ವಹಿಸ್ತದೆ. ಅಂದ್ರೆ ಈ ಅನಭಿವೃದ್ಧಿ ದೇಶಗಳು ಅಭಿವೃದ್ಧಿಯನ್ನ ಹೊಂದಲಿಕ್ಕೆ ಅಥವಾ ಅವು ಮುಂದೆ ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ ಅಂತ ಕರಿತೀವಿ ನಾವು, ಅಭಿವೃದ್ಧಿ ಹೊಂದಿದ ದೇಶಗಳ ಸಾಲನ್ನ ಸೇರ್ಲಿಕ್ಕೆ ಈ ಸಮಾಜಶಾಸ್ತ್ರ ನಮ್ಗೆ ಏನ್ ಮಾಡ್ತದೆ ಅಂದ್ರೆ ಬಹಳಷ್ಟು ಸಹಾಯಕ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಈಗ ಅನಭಿವೃದ್ಧಿ ದೇಶಗಳು ಅಭಿವೃದ್ಧಿ ಹೊಂದಿದ ದೇಶಗಳ ಸಾಲನ್ನ ಸೇರ್ಬೇಕಂತಂದ್ರೆ ಸಮಾಜ ಅಭಿವೃದ್ಧಿ ಆಗ್ಬೇಕು. ಯಾಕಂತಂದ್ರೆ ದೇಶ ಅಂತಂದ್ರೆ ಅದು ಸಮಾಜ. ಸೊ ಹೀಗೆ ಈ ಒಂದು ದೇಶ ಅಭಿವೃದ್ಧಿಯನ್ನು ಹೊಂದಬೇಕಂದ್ರೆ ಅದರಲ್ಲಿ ಇರ್ತಕ್ಕಂಥ ಸಮಾಜಗಳು ಕೂಡ, ಅಂದ್ರೆ ಅದು ಗ್ರಾಮೀಣ ಸಮಾಜ ಇರ್ಬೋದು, ನಗರ ಸಮಾಜ ಇರ್ಬೋದು, ಅಥವಾ ಇನ್ಯಾವುದೋ ಆದಿವಾಸಿ ಸಮಾಜ ಇರ್ಬೋದು, ಅಲ್ಲಿ ಆ ದೇಶದಲ್ಲಿರ್ತಕ್ಕಂಥ ಎಲ್ಲ ತರಹದ ಈ ಸಮಾಜಗಳು ಅಭಿವೃದ್ಧಿಯನ್ನ ಸಾಧಿಸ್ಬೇಕಾಗ್ತದ. ಈ ಅಭಿವೃದ್ಧಿಯನ್ನ ಸಾಧಿಸ್ಲಿಕ್ಕೆ ಅಂದ್ರೆ ಈ ಗ್ರಾಮೀಣ ಸಮಾಜ ಇರ್ಬೋದು, ನಗರ ಸಮಾಜ ಇರ್ಬೋದು, ಸೊ ಅವು ಯಾವ ರೀತಿ ಅಭಿವೃದ್ಧಿಯನ್ನ ಸಾಧಿಸ್ಬೇಕು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನಿದಾವೆ, ಆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಏನು ನಾವು ಮಾರ್ಗಗಳನ್ನು ಅನುಸರಿಸಬೇಕು. ಸೊ ಈ ರೀತಿ ಕಾರಣಗಳನ್ನ ತಿಳ್ಕೊಂಡು ಕಾರಣಗಳ ಜೊತೆಗೆ ಪರಿಹಾರಗಳನ್ನು ಸೂಚಿಸುವಂತಹ ಕೆಲಸವನ್ನ ಸಮಾಜಶಾಸ್ತ್ರ ಮಾಡ್ತಾ ಇರೋದ್ರಿಂದ, ಈ ಸಮಾಜಶಾಸ್ತ್ರ ಅಂತಕ್ಕಂಥ ಒಂದು ವಿಷಯ ಅನಭಿವೃದ್ಧಿ ಹೊಂದಿದ ದೇಶಗಳಿಗೆ ಬಹಳಷ್ಟು ಅವು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಮುಖ್ಯವಾದಂಥ ಪಾತ್ರವನ್ನು ಅದು ವಹಿಸಿಕೊಡ್ತದೆ. ಹಾಗೆ ಮುಂದಿನದಾಗಿ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಇಟ್ ಹೆಲ್ಪ್ಸ್ ಇನ್ ಸೋಷಿಯಲ್ ಪ್ಲಾನಿಂಗ್ ಅಂಡ್ ಪಾಲಿಸಿ ಮೇಕಿಂಗ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. Many times we see government prepares many plannings, and it brings many policies, but ಸರ್ಕಾರ ತರ್ತಕ್ಕಂಥ ಇಂಥ ಹಲವಾರು ಯೋಜನೆಗಳು ಅವು ಅಂದ್ರೆ ಯೋಜನೆಗಳು ಸೃಷ್ಟಿಯಾಗಲಿಕ್ಕೆ ಮತ್ತು ಅವುಗಳನ್ನ ಜಾರಿಗೆ ತರಲಿಕ್ಕೆ ಸಮಾಜಶಾಸ್ತ್ರದ ಒಂದು ಸಹಾಯ ಬಹಳ ಮುಖ್ಯವಾಗುತ್ತೆ. ಸರ್ಕಾರಗಳಿಗೆ ಸಮಾಜಕ್ಕೆ ಯಾವ ತರಹದ ಯೋಜನೆಗಳು ಬೇಕು, ಸಮಾಜ ಎಂತೆಂಥ ಸಮಸ್ಯೆಗಳನ್ನು ಹೊಂದಿದೆ ಮತ್ತು ಅದರ ಕಾರಣಗಳು ಏನು, ಇವೆಲ್ಲ ವಿಷಯಗಳು ಸರ್ಕಾರಗಳಿಗೆ ಅದು ಅರಿವು ಬಂದಿರುವುದಿಲ್ಲ. ಸೊ ಸರ್ಕಾರ ಏನ್ ಮಾಡ್ತದೆ ಅಂತಂದ್ರೆ, ಸರ್ಕಾರ ಈ ಸಮಾಜಶಾಸ್ತ್ರಜ್ಞರ ಒಂದು ಸಹಾಯದ ಮೂಲಕ ಸಮಾಜವನ್ನ ಅಧ್ಯಯನ ಮಾಡೋದ್ರ ಮೂಲಕ ಸೊ ಅವರಿಂದ ಮಾಹಿತಿಯನ್ನ ತೆಗೆದುಕೊಂಡು ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ಮತ್ತು ಸಮಸ್ಯೆಗಳ ಕಾರಣಗಳನ್ನ ತಿಳ್ಕೊಳ್ಳೋದ್ರ ಮೂಲಕ ಅದು ಏನ್ ಮಾಡ್ತದೆ ಅಂತಂದ್ರೆ, ಈ ಮಾಹಿತಿಯನ್ನು ತೆಗೆದುಕೊಂಡು ಆ ಮಾಹಿತಿ ವರದಿಗಳ ಆಧಾರದ ಮೇಲೆ ಸಮಾಜಕ್ಕೆ ಬೇಕಾದಂತಹ ಹಲವು ಯೋಜನೆಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ. ಫಾರ್ ಎಕ್ಸಾಂಪಲ್ ನಾವು ಇದು ನೋಡ್ತೀವಿ, ಬಾಲಾಪರಾಧ ಅಂತಕ್ಕಂಥದ್ದು ಇರ್ಬೋದು, ಅಥವಾ ಬಾಲ ಕಾರ್ಮಿಕತೆ ಇರ್ಬೋದು, ಹಾಗೆ ವರದಕ್ಷಿಣೆ ಸಮಸ್ಯೆ ಅಂತಕ್ಕಂಥದ್ದು ಇರ್ಬೋದು. ಇಂಥ ಸಮಸ್ಯೆಗಳಿಗೆ ತಕ್ಕ ಹಾಗೆ ಅಥವಾ ಈ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸರ್ಕಾರ ಏನಾದ್ರೂ ಕ್ರಮಗಳನ್ನು ತೆಗೆದುಕೊಳ್ಬೇಕಂದಾಗ ಅದು ಡೈರೆಕ್ಟ್ ಆಗಿ ಅದು ಯೋಜನೆಗಳನ್ನ ಅಥವಾ ಕ್ರಮಗಳನ್ನು ತೆಗೆದುಕೊಳ್ಳಕ್ ಬರುವುದಿಲ್ಲ. ಸೊ ಹಾಗಾಗಿ ಸರ್ಕಾರ ಇಂಥ ಸಮಾಜವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಅದರ ಮಾಹಿತಿಯನ್ನ ತರಿಸ್ಕೊಂಡು ಮಾಹಿತಿಯ ಆಧಾರದ ಮೇಲೆ ಅದಕ್ಕೆ ತಕ್ಕಂತಹ ಒಂದು ಕ್ರಮಗಳನ್ನ ಯೋಜನೆಗಳನ್ನ ಅದು ಸೃಷ್ಟಿ ಮಾಡ್ತದೆ. ಸೊ ಹಾಗಾಗಿ ಈ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಸರ್ಕಾರಗಳಿಗೆ ಯೋಜನೆಗಳನ್ನ ನೀತಿ ನಿರೂಪಣೆಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಬಹಳಷ್ಟು ಸಹಾಯವನ್ನ ಇದು ಮಾಡ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ಇನ್ನು ಮುಂದುವರೆದು ಈ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಇಟ್ ಈಸ್ ಹೆಲ್ಪ್ಫುಲ್ ಇನ್ ದಿ ಪ್ರಮೋಷನ್ ಆಫ್ ವೆಲ್ಫೇರ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್.
ಸೊ ಇಲ್ಲಿ ಭಾರತ ಅಂತಕ್ಕಂಥದ್ದು ನಮ್ಗೆ ಬಂದಾಗ, ಭಾರತದ ಸಮಾಜವನ್ನು ನಾವು ತೆಗೆದುಕೊಂಡಾಗ ನಾವು ನೋಡ್ತೀವಿ ಅಂದ್ರೆ ನಮ್ಮ ಭಾರತೀಯ ಸಮಾಜದಲ್ಲಿ ಎಲ್ಲ ವರ್ಗದ ಜನರು ಇರೋದನ್ನ ನಾವು ಕಾಣ್ತೀವಿ. ಅಂದ್ರೆ ಇಲ್ಲಿ ಶ್ರೀಮಂತ ವರ್ಗ ಅಂತಕ್ಕಂಥದ್ದು ಇರ್ಬೋದು, ಮಧ್ಯಮ ವರ್ಗ ಇರ್ಬೋದು, ಬಡ ವರ್ಗ ಇರ್ಬೋದು, ಹಾಗೆ ನಾವು ಹಿಂದುಳಿದ ವರ್ಗಗಳು ಕೂಡ ಅಂತಕ್ಕಂಥ ನಾವು ಜನರ ಸಮೂಹಗಳನ್ನ, ಜನರ ಗುಂಪುಗಳನ್ನ ಕಾಣ್ತೀವಿ. ಸೊ ಇಲ್ಲಿ ಸಮಾಜ ಅಂತಕ್ಕಂಥದ್ದು ಅಭಿವೃದ್ಧಿಯನ್ನು ಹೊಂದಬೇಕಂದ್ರೆ ಆ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗದ ಜನರ ಒಂದು ಹಿತಾಸಕ್ತಿ ಅಥವಾ ಎಲ್ಲ ಜನರ ವರ್ಗವಾದ ಒಂದು ಅಭಿವೃದ್ಧಿಯನ್ನು ಸಾಧಿಸೋದು ಬಹಳ ಮುಖ್ಯವಾಗುತ್ತೆ. ಹೌದಾ? ಸೊ ಹಾಗಾಗಿ ಈ ಸಮಾಜದಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣವನ್ನ ಸಾಧಿಸ್ಬೇಕಂತಂದ್ರೆ, ಅಥವಾ ಹಿಂದುಳಿದ ವರ್ಗಗಳು ಅಭಿವೃದ್ಧಿಯನ್ನು ಸಾಧಿಸಿ ಮುಂದೆ ಬರಬೇಕು ಅಂತಂದ್ರೆ, ಸೊ ಅದಕ್ಕೆ ಅವ್ರಿಗೆ ಸಂಬಂಧಪಟ್ಟಂತ ಅಧ್ಯಯನಗಳು ಇಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸ್ತದೆ. ಅಂದ್ರೆ ಈ ಸಮಾಜಶಾಸ್ತ್ರ ಇಂಥ ಒಂದು ಹಿಂದುಳಿದ ವರ್ಗಗಳ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದ್ರ ಮೂಲಕ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅಥವಾ ಸಮಸ್ಯೆಗಳ ಕಾರಣಗಳನ್ನ ಅದು ಅಧ್ಯಯನದ ಮೂಲಕ ಕಂಡುಕೊಂಡು ಆ ಅಧ್ಯಯನದ ಮೂಲಕ ಕಂಡುಕೊಂಡಂತ ಸಮಸ್ಯೆಗಳ ಕಾರಣಗಳನ್ನ ಸರ್ಕಾರದ ಗಮನಕ್ಕೆ ತಂದಾಗ, ಸೊ ಅದ್ರ ಮೂಲಕ ಸರ್ಕಾರ ಈ ಒಂದು ಕಾರಣ ತಿಳ್ಕೊಂಡು ಅದಕ್ಕೆ ತಕ್ಕಂತ ಒಂದು ನೀತಿ ನಿರೂಪಣೆಗಳನ್ನ, ಯೋಜನೆಗಳನ್ನ ಇಲ್ಲಿ ಸೃಷ್ಟಿ ಮಾಡಿ ಆ ಹಿಂದುಳಿದ ವರ್ಗಗಳು ಅಭಿವೃದ್ಧಿ ಸಾಧಿಸೋ ಹಾಗೆ ಕ್ರಮಗಳನ್ನ ತೆಗೆದುಕೋಬಹುದು. ಇವತ್ತು ನಾವೇನು ನಮ್ಮ ದೇಶದಲ್ಲಿ ಏನು 10 ಹಲವು ಕಾರ್ಯಕ್ರಮಗಳನ್ನ, ಅಂದ್ರೆ ಹಿಂದುಳಿದ ವರ್ಗಗಳ ಕುರಿತು ನಾವೇನು 10 ಹಲವು ಯೋಜನೆಗಳು, ಕಾರ್ಯಕ್ರಮಗಳು ಏನು ಜಾರಿಗೆ ಬಂದವು, ಈ ಕಾರ್ಯಕ್ರಮಗಳು ಮತ್ತು ಕ್ರಮಗಳು ಜಾರಿಗೆ ಬರಲಿಕ್ಕೆ ಸಮಾಜಶಾಸ್ತ್ರ ಇವರನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಕೊಟ್ಟಂತ ಒಂದು ವರದಿಗಳು ಅದಕ್ಕೆ ಸಹಾಯ ಆಗಿದ್ದಾವ ಅಂತ ನಾವಿಲ್ಲಿ ಹೇಳಬಹುದು. ಈ ರೀತಿ ಹಾಗೆ ಮುಂದುವರೆದು ಸಮಾಜಶಾಸ್ತ್ರ ಅಂದ್ರೆ ಸಮಾಜಶಾಸ್ತ್ರ ಮಾನವನ ಒಂದು ವ್ಯಕ್ತಿತ್ವ ನಿರೂಪಣೆಯಲ್ಲಿ ಅಥವಾ ವ್ಯಕ್ತಿತ್ವದ ಅಭಿವೃದ್ಧಿಯಲ್ಲಿ ಕೂಡ ನಮಗೆ ಸಹಾಯಕ ಆಗ್ತದೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಈ ಸಮಾಜಶಾಸ್ತ್ರವನ್ನು ಓದೋದ್ರ ಮೂಲಕ, ಸಮಾಜಶಾಸ್ತ್ರದ ಒಂದು ಅಧ್ಯಯನದ ಮೂಲಕ ನಮ್ಗೆ ಏನಾಗ್ತಂದ್ರೆ ಒಳ್ಳೆ ವ್ಯಕ್ತಿತ್ವದ ಒಂದು ಅಭಿವೃದ್ಧಿಯನ್ನು ಮಾಡ್ಕೊಳ್ಳಕ್ಕೆ ಅಥವಾ ಒಳ್ಳೆಯ ವ್ಯಕ್ತಿತ್ವದ ನಿರೂಪಣೆಯಲ್ಲಿ ನಮ್ಗೆ ಇದು ಸಹಾಯಕ ಆಗ್ತದೆ. ಅಂದ್ರೆ ನಮ್ಗೆ ಸಮಾಜದ ಬಗ್ಗೆ ಒಂದು ಅರಿವನ್ನು ನೀಡುವುದ್ರ ಮೂಲಕ, ಬೇರೆ ಬೇರೆ ಸಮಾಜಗಳಲ್ಲಿ ಯಾವ ರೀತಿ ಸಂಸ್ಕೃತಿ ಅದ, ಬೇರೆ ಅಂದ್ರೆ ಸಮಾಜದಲ್ಲಿ ಎಂತಹ ಜನರು ಇರ್ತಾರೆ, ಯಾವ ರೀತಿಯ ಅಂತಕ್ರಿಯೆಗಳು ಇಲ್ಲಿ ಏರ್ಪಡ್ತಾವೆ, ಆಮೇಲೆ ಯಾಕೆ ನಾವು ಇತರರ ಜೊತೆಗೂಡಿ ಸೌಹಾರ್ದಯುತವಾಗಿ ಎದಕ್ಕೆ ಬದುಕಬೇಕು, ಸೊ ಇಂಥವೆಲ್ಲ ವಿಷಯಗಳನ್ನ ಈ ಸಮಾಜಶಾಸ್ತ್ರದ ನಮ್ಮ ಅಧ್ಯಯನದಿಂದ ನಮ್ಗೆ ಲಭ್ಯವಾಗುವುದರಿಂದ ನಮ್ಮ ವ್ಯಕ್ತಿತ್ವ ಸರಿಯಾಗಿ ಬೆಳವಣಿಗೆ ಆಗ್ಲಿಕ್ಕೆ ನಮ್ಗೆ ಸಹಾಯ ಆಗ್ತದೆ. ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಅದರಲ್ಲೂ ಕೂಡ ನೋಡಿದ್ವಿ ಅಂದ್ರೆ ಇವತ್ತು ನಾವು ಅಂದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಸಮಾಜ ಬಹಳಷ್ಟು ತೀವ್ರವಾಗಿ ಬದಲಾವಣೆಗೆ ಒಳಗಾಗ್ತಾ ಇದೆ. ತಂತ್ರಜ್ಞಾನ ಇರ್ಬೋದು ಅಥವಾ ಪಾಶ್ಚಾತ್ಯರ ಒಂದು ಪ್ರಭಾವದಿಂದ ಇರ್ಬೋದು, ಸಮಾಜಗಳು ಇವತ್ತು ಬಹಳಷ್ಟು ಬದಲಾವಣೆಗಳಿಗೆ, ಅಂದ್ರೆ ತೀವ್ರ ತರಹದ ಬದಲಾವಣೆ, ಡ್ರಾಸ್ಟಿಕ್ ಚೇಂಜಸ್ ಅಂತ ಕರಿತೀವಿ ನಾವು, ತೀವ್ರ ತರಹದ ಬದಲಾವಣೆಗಳಿಗೆ ಒಳಗಾಗ್ತಾ ಇರೋದ್ರಿಂದ ಈ ಬದಲಾವಣೆಗಳಿಗೆ ತಕ್ಕ ಹಾಗೆ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಇವತ್ತು ಬದಲಾವಣೆಗಳನ್ನ ಮಾಡ್ಕೋಬೇಕಾಗ್ತದ. ಸೊ ಈ ರೀತಿಯ ಒಂದು ಬದಲಾವಣೆಗಳ ಬಗ್ಗೆ ಮಾಹಿತಿಯನ್ನ, ಅದರ ಸಾಧಕ ಬಾಧಕಗಳನ್ನ ಸಮಾಜಶಾಸ್ತ್ರದ ಅಧ್ಯಯನದ ಮೂಲಕ ನಮಗೆ ಸಿಗೋದ್ರಿಂದ ಅಲ್ಲಿ ನಮಗೇನಾಗ್ತದೆ ಅಂತಂದ್ರೆ ನಮ್ಮ ವ್ಯಕ್ತಿತ್ವದ ಅಭಿವೃದ್ಧಿ ಆಗ್ಲಿಕ್ಕೆ ಅಥವಾ ಸುಧಾರಣೆ ಆಗ್ಲಿಕ್ಕೆ ಸಮಾಜಶಾಸ್ತ್ರ ನಮಗೆ ಸಹಾಯ ಮಾಡ್ತದೆ. ಹಾಗೆ the next one, it helps in changing the social attitude. Okay, so this is also very important. ಸಮಾಜಶಾಸ್ತ್ರ ನಮ್ಮ ಸಾಮಾಜಿಕ ಮನೋವೃತ್ತಿಯನ್ನು ಬದಲಾಯಿಸಿಕೊಳ್ಳುವಲ್ಲಿ ಕೂಡ ನಮಗೆ ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತದೆ. ಫಾರ್ ಎಕ್ಸಾಂಪಲ್ ಸಾಮಾಜಿಕ ಮನೋವೃತ್ತಿ ನಾವು ನೋಡ್ರಿ ಅಂದ್ರೆ ಬೇರೆಯವರ ಬಗ್ಗೆ ಅಥವಾ ಬೇರೆ ಸಂಸ್ಕೃತಿಗಳ ಬಗ್ಗೆ ನಾವು ಒಂದು ಬೇರೆ ತರಹದ ಮನೋವೃತ್ತಿಯನ್ನು, ಭಾವನೆಯನ್ನು ಹೊಂದಿರ್ತೀವಿ. ಸೊ ಇಲ್ಲಿ ಸಮಾಜಶಾಸ್ತ್ರ ನಮ್ಗೆ ಏನ್ ಮಾಡ್ತೀವಿ ಅಂತಂದ್ರೆ, ಕೆಲವೊಂದ್ಸರಿ ನಮ್ಗೆ ಅಂದ್ರೆ ಪ್ರತಿ ಮನುಷ್ಯ ಹೇಗಿರ್ತಾನಂತಂದ್ರೆ ತನ್ನದು ಮಾತ್ರ ಕರೆಕ್ಟು, ಉಳಿದ ಸಂಸ್ಕೃತಿ, ಉಳಿದ ಧರ್ಮಗಳು ಇಂಥವೆಲ್ಲವನ್ನ ಬೇರೆ ದೃಷ್ಟಿಯಿಂದ ಅಥವಾ ಕಡಿಮೆ ದೃಷ್ಟಿಯಿಂದ ನೋಡ್ತಕ್ಕಂಥ ಒಂದು ಸಹಜವಾದಂಥ ಮನೋವೃತ್ತಿಯನ್ನು ನಾವು ಕಾಣ್ತಾ ಇರ್ತೀವಿ. ಅಂದ್ರೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಮಾತ್ರ ಅದು ಶ್ರೇಷ್ಠವಾದದ್ದು ಅಂತ ನಾವು ತಿಳ್ಕೊಂಡಿರ್ತೀವಿ. ಬಟ್ ಇಲ್ಲಿ ಸಮಾಜಶಾಸ್ತ್ರ ನಮಗೆ ಸಮಾಜವನ್ನ ಅಧ್ಯಯನ ಮಾಡೋದ್ರ ಮೂಲಕ ಅಥವಾ ಸಮಾಜದ ಕುರಿತು, ನಮಗೆ ಸಾಮಾಜಿಕ ಜಗತ್ತಿನ ಕುರಿತು ಒಂದು ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಸುವುದರ ಮೂಲಕ ನಮ್ಮ ಸಾಮಾಜಿಕ ಮನೋವೃತ್ತಿಯನ್ನ ಅಥವಾ ಮನೋಸ್ಥಿತಿಯನ್ನ ಬದಲಾಯಿಸಿಕೊಳ್ಳಲಿಕ್ಕೆ ಅದು ಏನಾಗ್ತದೆ, ಕಾರಣ ಆಗ್ತದೆ. ಅಂದ್ರೆ ಸಾಮಾಜಿಕ ಜಗತ್ತು ಅಂತಕ್ಕಂಥದ್ದು ಒಂದೇ ತರಹ ಇಲ್ಲ. ಇಲ್ಲಿ ಹಲವಾರು ಸಮಾಜಗಳು, ಭಿನ್ನ ಭಿನ್ನವಂತ ಸಂಸ್ಕೃತಿಗಳು ಇದ್ದಾವೆ. ಸೊ ಇಂಥವೆಲ್ಲ ವಿಷಯಗಳನ್ನ ನಮಗ ಮನವರಿಕೆ ಮಾಡಿಕೊಳ್ಳುವುದರ ಮೂಲಕ
ಸಮಾಜಶಾಸ್ತ್ರ ನಮ್ಮ ಒಂದು ಮನೋವೃತ್ತಿಯನ್ನ ಬದಲಾಯಿಸಿಕೊಳ್ಳುವಲ್ಲಿ ಬಹಳ ಮಹತ್ವವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತದೆ. ಹಾಗೆ ಸಮಾಜಶಾಸ್ತ್ರ it creates various types of job opportunities. Of course, okay, by studying sociology, we have got many job opportunities. Okay, if we ನೋಡ್ರಿ ಅಂದರೆ ಸಮಾಜಶಾಸ್ತ್ರವನ್ನು ಓದುವುದರ ಮೂಲಕ ಅಥವಾ ಸಮಾಜಶಾಸ್ತ್ರದಲ್ಲಿ ನಾವು ಪೋಸ್ಟ್ ಗ್ರಾಜ್ಯುಯೇಷನ್ ಅಂತಕ್ಕಂಥದ್ದನ್ನು ನಾವು ಪಡೆದುಕೊಂಡಾಗ ನಮಗೆ ಇಲ್ಲಿ ಬಹಳಷ್ಟು ಜಾಬ್ ಅಪಾರ್ಚುನಿಟಿಗಳು ಅಥವಾ ಉದ್ಯೋಗ ಅವಕಾಶಗಳು ಇರೋದನ್ನು ನಾವು ಗಮನಿಸ್ಬೋದು. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈ ಸಮಾಜಶಾಸ್ತ್ರವನ್ನು ಓದೋದ್ರ ಮೂಲಕ ನಮಗೆ ಈ ಕೌನ್ಸಿಲರ್ಸ್ ಅಂತ ನಾವು ಬಹಳಷ್ಟು NGOsಗಳಲ್ಲಿ ಬಹಳಷ್ಟು ಅಂದರೆ ಈ ಥರ ಸಮಾಜಶಾಸ್ತ್ರವನ್ನು ಮುಖ್ಯ ವಿಷಯವಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರಿಗೆ ಓದಿದಂಥವ್ರಿಗೆ ಒಂದು ಪ್ರಾಮುಖ್ಯತೆಯನ್ನು ಪ್ರಾಶಸ್ತ್ಯವನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ಕಾಣ್ತೀವಿ. ಅದಷ್ಟೇ ಅಲ್ಲದೆ ಸಮಾಜಶಾಸ್ತ್ರ ಓದೋದ್ರ ಮೂಲಕ ಇವತ್ತು ನಾವು ಗೌರ್ಮೆಂಟ್ ಅಂದರೆ ಈ ಒಂದು ಸರ್ಕಾರಿ ಕೆಲವು ಇಲಾಖೆಗಳಲ್ಲಿ ಫಾರ್ ಎಕ್ಸಾಂಪಲ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಳಗಿರ್ಬೋದು, ಹಾಗೆ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಇತರ ಕೆಲವು ಕ್ಷೇಮಾಭಿವೃದ್ಧಿ ಇಲಾಖೆ ಅಂತ ಕರಿತೀವಿ. ಅಂದ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳಾಯ್ತು, ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆ ಇರ್ಬೋದು. ಸೊ ಇಂಥವೆಲ್ಲ ಒಂದು ಸರ್ಕಾರಿ ಇಲಾಖೆಗಳಲ್ಲಿ ಸಮಾಜಶಾಸ್ತ್ರವನ್ನ ಓದಿರ್ತಕ್ಕಂಥವ್ರಿಗೆ ಪ್ರಿಫರೆನ್ಸ್ ಅನ್ನ ಪ್ರಾಶಸ್ತ್ಯವನ್ನ ಕೊಡ್ತಾ ಇರ್ತಕ್ಕಂಥದ್ದನ್ನ ಕಾಣ್ಬೋದು. ಅದ್ರ ಜೊತೆ ಇನ್ನೂ ಒಂದು ಇಂಪಾರ್ಟೆಂಟ್ ಅಂತಂದ್ರೆ ಇವತ್ತು ಬಹಳಷ್ಟು ಅಂದ್ರೆ ನಾವೇನು ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಂತ ಏನ್ ಕರಿತೀವಿ, ಅದು IAS ಇರ್ಬೋದು, KS ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಇರ್ಬೋದು, ಈ ಸಮಾಜಶಾಸ್ತ್ರವನ್ನ ಒಂದು ಮುಖ್ಯ ವಿಷಯವಾಗಿ ತೆಗೆದುಕೊಂಡು ಬಹಳಷ್ಟು ಜನ ಉತ್ತೀರ್ಣರಾಗೋದ್ರ ಜೊತೆ ಅಲ್ಲಿ ಯಶಸ್ಸನ್ನ ಗಳಿಸ್ತಾ ಇರೋದನ್ನ ಕೂಡ ನಾವು ಕಾಣ್ಬೋದು. ಹಾಗೆ ಇನ್ನೂ ಕೂಡ ಫಾರ್ ಎಕ್ಸಾಂಪಲ್ ಇನ್ನೂ ನಾವು ಹೇಳೋದಂತಂದ್ರೆ ಸಮಾಜಶಾಸ್ತ್ರ ಹಲವಾರು ಉದ್ಯೋಗಾವಕಾಶ ಸೃಷ್ಟಿ ಮಾಡ್ತದೆ ಅಫ್ಕೋರ್ಸ್. ಬಟ್ ಅದ್ರ ಜೊತೆ ಈ ಸಮಾಜಶಾಸ್ತ್ರವನ್ನು ಅಂದ್ರೆ ನಮ್ಮ ಒಂದು ಸಮಾಜದ ಬಗ್ಗೆ, ನಾವಿರುವಂತ ಸಮಾಜದ ಬಗ್ಗೆ ನಾವು ತಿಳ್ಕೊಳ್ಳೋದ್ರ ಜೊತೆ ನಮ್ಮ ಬಗ್ಗೆ ನಮಗ ಅರಿವನ್ನ, ನಮ್ಮ ಒಂದು ಮನೆಯ ಬಗ್ಗೆ ಅರಿವನ್ನ ಉಂಟು ಮಾಡೋದಕ್ಕೆ ಸಮಾಜಶಾಸ್ತ್ರ ಬಹಳಷ್ಟು ಸಹಾಯಕ ಆಗ್ತದೆ. ಹಾಗೆ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಇಟ್ ಪ್ರೊವೈಡ್ಸ್ ಲೇಟೆಸ್ಟ್ ಇನ್ಫಾರ್ಮೇಶನ್ ಅಬೌಟ್ ಮಾಡರ್ನ್ ಸೋಷಿಯಲ್ ಸಿಚುವೇಶನ್ಸ್ ಅಂಡ್ ಡೆವಲಪ್ಮೆಂಟ್ಸ್. ಅಫ್ಕೋರ್ಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಸಮಾಜಶಾಸ್ತ್ರ ಏನ್ ಮಾಡ್ತದೆ, ಇತ್ತೀಚೆಗೆ ಸಮಾಜದೊಳಗೆ ಅಥವಾ ಸಾಮಾಜಿಕ ಜಗತ್ತಿನೊಳಗೆ ಏನು ಹೊಸ ಹೊಸ ಸನ್ನಿವೇಶಗಳು ಏನು ಸೃಷ್ಟಿ ಆಗ್ತಾ ಇದ್ದಾವೆ ಅಥವಾ ಯಾವ್ಯಾವ ತರಹದ ಹೊಸ ಹೊಸ ಅಭಿವೃದ್ಧಿಗಳು, ಬದಲಾವಣೆಗಳು ಯಾವ ರೀತಿ ಸಂಭವಿಸ್ತಾ ಇದ್ದಾವೆ ಅಂತಕ್ಕಂಥ ವಿಷಯಗಳನ್ನ ನಮಗ ಮನವರಿಕೆಯನ್ನ ಮಾಡಿಕೊಡ್ತದೆ. ಫಾರ್ ಎಕ್ಸಾಂಪಲ್ ಇವತ್ತು ನಾವು ಬಹಳಷ್ಟು ನೋಡಿ ಅಂದ್ರೆ ಸಮಾಜಶಾಸ್ತ್ರದೊಳಗೆ ನಾವು ಈ ಕೊಹ್ಯಾಬಿಟ್ ಅಂದ್ರೆ ಕೂಡು ಜೀವನ ಅಂತ ಕರಿತೀವಿ ನಾವು. ಅಂದ್ರೆ ಕೂಡು ಜೀವನ ಇರ್ಬೋದು ಅಥವಾ ಲಿವಿಂಗ್ ಟುಗೆದರ್ ಕೂಡ ಅಂತ ಕರಿತೀವಿ. ಇಂಥವೆಲ್ಲ ಅಂದ್ರೆ ಸಮಾಜದಲ್ಲಿ ಸಂಭವಿಸ್ತಾ ಇರ್ತಕ್ಕಂಥ, ಹಾಗೆ ನಾವು ಕಾಂಟ್ರಾಕ್ಟ್ ಮ್ಯಾರೇಜ್ಗಳು ಅಂತ ನೋಡ್ತಾ ಇರ್ತೀವಿ. ಇಂಥವೆಲ್ಲ ಸಮಾಜದಲ್ಲಿ ಉಂಟಾಗ್ತಾ ಇರ್ತಕ್ಕಂಥ ಹೊಸ ಹೊಸ ಒಂದು ಪರಿಕಲ್ಪನೆಗಳು ಅಥವಾ ಹೊಸ ಸನ್ನಿವೇಶಗಳ ಬಗ್ಗೆ ನಮ್ಗೆ ಸರಿಯಾದಂತ ಮಾಹಿತಿಯನ್ನ ಸಮಾಜಶಾಸ್ತ್ರ ಇಲ್ಲಿ ಒದಗಿಸಿಕೊಡ್ತದೆ. ಅಂದ್ರೆ ಇಂಥವೆಲ್ಲ ಹೊಸ ಹೊಸ ಸನ್ನಿವೇಶಗಳನ್ನ ತಿಳಿಸುವುದರ ಮೂಲಕ ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ವೃದ್ಧಾಶ್ರಮಗಳು ಅಂತಕ್ಕಂಥದ್ದು ಮೇ ಬಿ ಸೇ ಫಾರ್ ಎಕ್ಸಾಂಪಲ್ 50 years ಬ್ಯಾಕ್ ನನ್ ಆಫ್ ಅಸ್ ವೇರ್ ಅವೇರ್ ಅಬೌಟ್ ದಿಸ್. ಈ ವೃದ್ಧಾಶ್ರಮಗಳು, ಏಜ್ ಓಲ್ಡ್ ಹೋಮ್ಸ್ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ಇವತ್ತು ಬದಲಾದಂಥ ಸನ್ನಿವೇಶದೊಳಗೆ ಇಂಥ ಒಂದು ಹೊಸ ಹೊಸ ಸಂಸ್ಥೆಗಳು, ವ್ಯವಸ್ಥೆಗಳು ಸೃಷ್ಟಿಯಾಗಿದ್ದವು. ಇಂಥವೆಲ್ಲ ಹೊಸ ವಿಷಯಗಳ ಬಗ್ಗೆ, ಬದಲಾವಣೆಗಳ ಬಗ್ಗೆ ಸಮಾಜಶಾಸ್ತ್ರ ನಮ್ಗೆ ಏನ್ ಮಾಡ್ತದೆ ಅಂದ್ರೆ ಅರಿವನ್ನು ಉಂಟು ಮಾಡ್ತದೆ. ಅರಿವನ್ನು ಉಂಟು ಮಾಡೋದ್ರ ಮೂಲಕ ನಮ್ಮ ಒಂದು ವ್ಯಕ್ತಿತ್ವವನ್ನ ವಿಕಸನಗೊಳಿಸ್ತದೆ. ಸೊ ಈ ರೀತಿ ಸಮಾಜಶಾಸ್ತ್ರ ಹಲವಾರು ಒಂದು ಮಹತ್ವಗಳನ್ನ ಅದು ಪಡೆದುಕೊಂಡದ. ಸೊ in conclusion we can say that every individual needs the study of sociology in our society. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ, ನಾವೆಲ್ಲರೂ ಕೂಡ ಸಮಾಜದಲ್ಲಿ ವಾಸ ಇರೋದ್ರಿಂದ, ಸಮಾಜದಲ್ಲಿ ಕೂಡಿರುವುದು ಅನಿವಾರ್ಯವಾಗಿರೋದ್ರಿಂದ ಈ ಸಮಾಜದ ಕುರಿತು ನಮ್ಗೆ ಜ್ಞಾನ ಅಂತಕ್ಕಂಥದ್ದು ಇರಬೇಕಾಗಿದ್ದು, ಅಂದ್ರೆ ನಮ್ಮ ಬಗ್ಗೆ ನಮಗ ಅರಿವು ಅಂತಕ್ಕಂಥದ್ದು ಇರಬೇಕಾಗಿರುವುದು ಬಹಳ ಮಹತ್ವವಾದ್ದು. ಅಂತ ಒಂದು ಅರಿವನ್ನ, ಜ್ಞಾನವನ್ನ ಸಮಾಜಶಾಸ್ತ್ರ ನಮಗೆ ಒದಗಿಸ್ತಾ ಇರೋದ್ರಿಂದ ಸಮಾಜಶಾಸ್ತ್ರ ಒಂದು ಬಹಳ ಮಹತ್ವವಾದಂತ ಒಂದು ವಿಜ್ಞಾನವಾಗಿದೆ, ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳಬಹುದು. ಸೊ ವಿತ್ ದಿಸ್ ಐ ಕನ್ಕ್ಲೂಡ್ ಮೈ ಕ್ಲಾಸ್. ಥ್ಯಾಂಕ್ ಯು.